ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ರೀಡಿಂಗ್ ಮಾಡೋಣ. ನೀವು ಯಾವ ಥರದ ಪರ್ಸ್ನಾಲಿಟಿ ಮತ್ತು ಈ ಪರ್ಸ್ನಾಲಿಟಿ ಏನಾದರೂ ಪಾಸ್ಟ್ ಲೈಫ್ ಜೊತೆ ಕನೆಕ್ಷನ್ ಇಟ್ಕೊಂಡಿದ್ದೇನಾ ಅಂತ ನೋಡೋಣ. ಓಕೆ, ಇಲ್ಲೇ ನಾ 10 ಫೈಲ್ಸ್ ಇಟ್ಟೇನೆ. ಸೊ 10 ನಂಬರ್ ಅದಾವೆ. 10ರೊಳಗೆ ನೀವು ಯಾವುದಾದ್ರೂ ಒಂದು ನಂಬರ್ ಚೂಸ್ ಮಾಡಿಕೊಡ್ರಿ. ನೀವು ಯಾವ ಥರದ ಪರ್ಸ್ನಾಲಿಟಿ ಅಂತಂದು ಹೇಳಿ ತಿಳ್ಕೊಳಕ್ಕೆ. ಓಕೆ, ನಿಮಗೆ ರೆಸೊನೇಟ್ ಆದರೆ ಸರಿ, ಆಗಲಿಲ್ಲ ಅಂದರೆ ಬಿಟ್ಟುಬಿಡ್ರಿ. ನೋಡೋಣ. ಸೊ ತಾವು ಯಾರೆಲ್ಲ ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿದ್ರಿ ಅವರಿಗೆ ಏನು ರೀಡಿಂಗ್ ಬರ್ತೈತಿ ಅಂತ ಹೇಳಿ ನೋಡೋಣ. ಕರೆಂಟ್ ಪೊಸಿಷನ್ದೊಳಗೆ ನೀವು ಯಾವ ಥರದ ಪರ್ಸ್ನಾಲಿಟಿ ನಿಮ್ಮದು? ಏಟ್ ಆಫ್ ಸೋರ್ಟ್ಸ್, ಎಂಪ್ರರ್ ಆ್ಯಂಡ್ 4 ಆಫ್ ಕಪ್ಸ್. ಆಯಿತಾ? ಕೆಳಗೆ ಏನೈತಿ ಇಲ್ಲಿ? ಎಂಪ್ರೆಸ್ ಕಾರ್ಡ್ ಐತಿ. ತಾವು ಯಾರೆಲ್ಲ ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿದ್ರಲ್ಲ, ನಿಮ್ಮ ಬಿಹೇವಿಯರ್ ನೋಡ್ರಿ ಹೆಂಗೈತಿ. ಇಲ್ಲಿ ಎಂಪ್ರೆಸ್ ಐತಿ, ಇಲ್ಲಿ ಎಂಪ್ರರ್ ಐತಿ, ಇಲ್ಲಿ ಕಿಂಗ್ ಆಫ್ ಸೋರ್ಟ್ಸ್. ನಿಮ್ಮ ಬಿಹೇವಿಯರ್ ಹೆಂಗಿರ್ತೈತಿ ಅಂತಂತಂದ್ರೆ ಒಂಥರ ನಿಮ್ಮ ಸ್ವಭಾವನೇ ನಿಮಗೆ ಶತ್ರು. ಓಕೆ, ಒಂದು ಕಿಂಗ್ ಆಫ್ ಸೋರ್ಟ್ಸ್ ಏನು ತೋರಿಸ್ತೈತಿ ಅಂತಂದ್ರೆ ಈಗೋ ತೋರಿಸ್ತೈತಿ. ಓಕೆ, ನಿಮಗೆ ಎಂಪ್ರೆಸ್ ಆಗಬೇಕನ್ನುವಂಥ ಆಸೆ, ಬಟ್ ಆದ್ರೆ ಅದಕ್ಕೆ ನಿಮ್ಮದೇ ಆದಂಥ ಕೆಲವೊಂದಿಷ್ಟು ಡ್ರಾಬ್ಯಾಕ್ಸ್ ಅದಾವೆ. ಇಲ್ಲಿ ನೋಡ್ರಿ, ಆ ಹುಡುಗಿಯ ಕಣ್ಣಿಗೆ ಪಟ್ಟಿ ಕಟ್ಕೊಂಡಾಳ, ನೀವು ಹಂಗೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರಿ. ಅದನ್ನು ನೀವು ಬಿಚ್ಚಬೇಕು ಅಂದ್ರೆ ನಿಮಗೆ ದಾರಿ ಗೊತ್ತಾಗ್ತೈತೆ. ನೀವು ಒಂಥರ ನಿಮ್ಮ ಮಾನಸಿಕ ಪರಿಸ್ಥಿತಿಯೇ ನಿಮಗೊಂಥರ ಶತ್ರು. ಒಂದು ವಿಷಯದೊಳಗೆ ನಿಮ್ಮನ್ನು ನೀವೇ ಹಾಕ್ಸ್ಕೊಂಡಿರಿ, ನಿಮ್ಮನ್ನು ನೀವೇ ಬಿಡಿಸ್ಕೋಬೇಕೀಗ. ಅದನ್ನು ಒಂಥರ ಮೆಂಟಲ್ ರಿಜಿಡಿಟಿ ಐತಿ ನಿಮ್ಮಲ್ಲಿ. ಒಂಥರ ಮೆಂಟಲಿ ಟ್ರ್ಯಾಪ್ಡ್ ಇದ್ದಂಗೆ ಅದೀರಿ ನೀವು. ಅದೆಲ್ಲ ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೊಂಡದ್ದು, ಅದು ಬೇರೆದವ್ರು ಏನು ಮಾಡಿದ್ದಲ್ಲ. ಮತ್ತು ಹೆಂಗೈತಿ ಅಂತಂದ್ರೆ ನೀವು ಒಂಥರ ಅದೀರಿ. ಮಂಡ್ ಅಂದ್ರೆ ಗೊತ್ತಲ್ಲ, ಮಂಡತನ ಹೆಂಗಂತಂದ್ರೆ ಸ್ವಂತಕ್ಕೂ ತಿಳಿಯಂಗಿಲ್ಲ, ಮಂದಿ ಹೇಳಿದ್ದು ತಿಳ್ಕೊಳಂಗಿಲ್ಲ. ಒಂಥರ ರಿಜಿಡ್. ಯಾರೇನಾರ ಹೇಳಿದ್ರೆ ಅದನ್ನು ಕೇಳಂಗಿಲ್ಲ, ಮಾಡಂಗಿಲ್ಲ. ನಿಮಗೆ ಏನು ಬೇಕು ನೀವು ಅದನ್ನ ಸಾಧಿಸ್ತೀರಿ. ಆಮೇಲೆ ನಿಮ್ದು ಹೆಂಗೈತಿ ಅಂತಂದ್ರೆ ಇನ್ನೊಂದು ಸ್ವಭಾವ ಅಂತಂತಂದ್ರೆ, ನಿಮಗೆ ಯಾವ್ದಾರ ಒಂದು ಹೊಸದೇನಾರ ಕೆಲಸ ಯಾರು ಕೊಟ್ರೆ ಅಂತ ತಿಳ್ಕೊಡ್ರಿ, ನೀವು ಒಂದು ಸ್ವಲ್ಪ ದಿವ್ಸಕ್ಕನ್ನ ಬೋರ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅಂತಂದರೆ ನೀವು ಯಾವುದೇ ಒಂದೇ ವಿಷಯದ ಮೇಲೆ ನೀವು ಕಾನ್ಸ್ಟೆಂಟಾಗಿ ಕೆಲಸ ಮಾಡೋಂತಾರಲ್ಲ. ಆದರೆ ನಿಮ್ಮ ಮಾನಸಿಕ ಪರಿಸ್ಥಿತಿ ಹೆಂಗಿರ್ತೈತಿ ಅಂತಂತಾರೆ, ಮುಜೆ ಸಬ್ ಕುಚ್ ಚಾಹಿಯೆ ಪರ್ ಮೈ ಕುಚ್ ನಹಿ ಕರುಂಗ, ಆ ಥರ. ಓಕೆ, ಇದಕ್ಕೆ ನಿಮ್ಮ ಪಾಸ್ಟ್ ಲೈಫ್ ಜೋಡಿ ಏನಾರ ಕನೆಕ್ಷನ್ ಐತೇನೋ ಅಂತ ಹೇಳಿ ನೋಡೋಣ. ಓಕೆ, ಅಂದ್ರೆ ಎಲ್ಲ ಅಕಾರ್ಡಿಂಗ್ ಟು ಯುವರ್ ಸಿಚುವೇಶನ್ ಎಲ್ಲ ವಿಷಯಗಳು ನಡಿಬೇಕು ಅನ್ನುವಂಥ ಒಂಥರ ಮಂಡತನ. Ancient wisdom. Your past life experiences have gifted you with the ancient wisdom, serving as a guiding light in this lifetime, offering insights and guidance to yourself and others. You work on it. ಓಕೆ, ನೀವಿದೇನು ಎಂಟ್ರಪ್ ಆಗಿರಲ್ಲ, ಇದರಿಂದ ನೀವು ಹೊರಗೆ ಬರಬೇಕು. ಯಾಕಂತಂದ್ರೆ ನಿಮ್ಮ ಹತ್ರ ಒಂಥರ ಆ ಥರದ ವಿಸ್ಡಮ್ ಐತಿ ನಿಮ್ಮ ಹತ್ರ. ನೋಡಿರಿ, ಪಾಸ್ಟ್ ಲೈಫ್ ಎಕ್ಸ್ಪೀರಿಯನ್ಸಸ್ಸಿ ಹಂಗೆ ವಿಚಾರ ಮಾಡಿದ್ರೆ ಯು ಆರ್ ವೆರಿ ಇಂಟೆಲಿಜೆಂಟ್, ಬಟ್ ಯು ಆರ್ ನಾಟ್ ಯೂಸಿಂಗ್ ದಟ್ ಇಂಟೆಲಿಜೆನ್ಸ್. ಓಕೆ, ದೇವ್ರು ನಿಮಗೆ ಏನೋ ಕೊಟ್ಟಾನ, ಅದು ನಿಮ್ಮ ಜೊತೆಗೆ ಐತಿ. ಬಟ್ ಈ ಸಿಚುವೇಶನ್ದೊಳಗಿಂದ ನೀವು ಯಾವಾಗ ಹೊರಗೆ ಬರ್ತಿರಲ್ಲ ಅವಾಗನ ನಿಮಗೆ ಗೊತ್ತಾಗೋದು ಅದನ್ನು ಎದರ ಸಲುವಾಗಿ ಅಂತ. ನೀವು ನಿಮ್ಮ ಸಲುವಾಗಿ ಮತ್ತು ಆ ವಿಸ್ಡಮ್ ಬೇರೆದವ್ರ ಸಲುವಾಗಿ ಅದನ್ನು ಯೂಸ್ ಮಾಡ್ಕೋಬೇಕು. ಬಂದೈತಿ ಪಾಸ್ಟ್ ಲೈಫ್ದಿಂದ, ಬಟ್ ಯು ಆರ್ ಅನ್ಅವೇರ್ ಆಫ್ ಇಟ್. ಸೊ ಯಾರೆಲ್ಲ ತಾವು ಸೆಕೆಂಡ್ ಫೈಲ್ ಚೂಸ್ ಮಾಡ್ಕೊಂಡಿದ್ರಿ, ನೀವು ಯಾವ ತರಹದ ವ್ಯಕ್ತಿ? ಓಕೆ, ಮತ್ತು ಪಾಸ್ಟ್ ಲೈಫ್ದಿಂದ ನಿಮಗೆ ಏನು ಬಂದೈತಿ? ಪಾಸ್ಟ್ ಲೈಫ್ದಿಂದ ಏನಾರ ಕನೆಕ್ಷನ್ ಐತೆ ಅಥವಾ ಹೆಂಗೆ ನೋಡೋಣ. ಅರೆ ವಾ, ಅದು ಆಗಿ. ಓಕೆ, 1 ಈಸ್ ಡೆವಿಲ್ ಆ್ಯಂಡ್ 1 ಈಸ್ 5 ಆಫ್ ಕಪ್ಸ್ ಆ್ಯಂಡ್ 4 ಆಫ್ ಪೆಂಟಕಲ್ಸ್ ಆ್ಯಂಡ್ ಹರ್ಮಿಟ್ ಆ್ಯಂಡ್ ಮ್ಯಾಜಿಷಿಯನ್. ಓಕೆ, ನೋಡಿ, ತಾವು ಯಾರೆಲ್ಲ ಸೆಕೆಂಡ್ ಡೆಕ್ ತಾವ್ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಿ, ನೋಡಿ ಹೆಂಗಿದೆ. ನೀವು ಆ್ಯಕ್ಚುಲಿ ನಿಮಗೆ ಇನ್ನರ್ ಜರ್ನಿ ಸ್ಟಾರ್ಟ್ ಆಗಬೇಕು. ಓಕೆ,
ನೋಡಿರಿ ಡೆವಿಲ್ ಕಾರ್ಡು 5 ಆಫ್ ಕಪ್ಸ್ ಆ್ಯಂಡ್ 4 ಆಫ್ ಪೆಂಟಕಲ್ಸ್ ಏನು ತೋರಿಸುತ್ತೆ ಅಂದ್ರೆ ಡೆವಿಲ್ ಕಾರ್ಡ್ ಶೋಸ್ ಅ ಟಾಕ್ಸಿಕ್ ಅಟ್ಯಾಚ್ಮೆಂಟ್ಸ್. ಅದು ಏನೋ ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ಅಥವಾ ಏನಾದರೂ ವ್ಯಸನ ಆಗಿರ್ಬೋದು, ಮತ್ತೆಲ್ಲ ಭಾಳ ಯಾವ್ಯಾವುದಕ್ಕೂ ಸಿಕ್ಕಾಕೊಂಡಿರ್ತೇವೆ ನಾವು. ಇನ್ನು ಮನುಷ್ಯನ ಜೀವನದಲ್ಲಿ ಸಾಕಾಗುವಷ್ಟು ವಿಷಯಗಳು, ಟಾಕ್ಸಿಕ್ ವಿಷಯಗಳು ಏನು ಸಾಕಾಗುವಷ್ಟು ಇರ್ತಾವೆ. ಯಾವುದಾದ್ರೂ ಅಂಥ ವಿಷಯಕ್ಕೆ ನೀವು ಅಟ್ಯಾಚ್ಡ್ ಅದೀರಿ. ಕೆಲವು ಸರ್ತಿ ಹಿಂಗೂ ಇರ್ಬೋದಲ್ಲ, ನೀವು ಪಾಸ್ಟ್ ಏನಾದರೂ ವಿಚಾರ ಮಾಡಿ ನೀವು ಬರೀ ಅದಕ್ಕೆ ಜೋತು ಬಿದ್ದುಕೊಂಡು ನೀವು ಅದರೊಳಗೇ ಇರ್ತೀರಿ ಕಾಣ್ತೈತೆ. ಅದು ಇರ್ಬೋದು, ಏನಾದರೂ ಪಾಸ್ಟ್ ಲಾಸಸ್ ಏನಾದರೂ ಇರ್ಬೋದು ನಿಮ್ಮ ಜೀವನದಲ್ಲಿ, ಹಿಂದೆ ಏನಾದರೂ ಕಳ್ಕೊಂಡಿದ್ದಿರ್ಬೋದು, ಅಥವಾ ಯಾವುದಾದ್ರೂ ನೆಗೆಟಿವ್ ವಿಷಯಗಳನ್ನ ತೊಗೊಂಡು ಮೇಲೆ ಅದನ್ನೇ ವಿಚಾರ ಮಾಡಿ ನಿಮ್ಮ ಜೀವನ ನೆಗೆಟಿವ್ ವಿಷಯಗಳ ಆಸ್ಪಾಸನ ಸುತ್ತ ಹೊಡಿತಿರ್ತೈತಿ. ಮತ್ತು 4 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ನಿಮ್ಮ ಹತ್ರ ಏನೈತಲ್ಲ ಅದಕ್ಕೆ ನೀವು ಅತಿಯಂಗೆ ಜೋತು ಬಿದ್ದೀರಿ ಅಂತಂತ ಅನಿಸ್ತೈತೆ. ಅಂತಂದ್ರೆ ಖೋನೆ ಕಾ ಡರ್. ಈಗ ಹೆಂಗೈತಿ ಅಂತಾರೆ, ಈಗಾಗಲೇ ಎಲ್ಲ ಕಳ್ಕೊಂಡೇನೆ. ಇವೆರಡು ಕಾರ್ಡ್ ಏನು ಹೇಳ್ತಾವೆ ಅಂದರೆ, ಈಗಾಗಲೇ ಸಾಕಾಗೋಷ್ಟು ನಾ ಕಳ್ಕೊಂಡೇನೆ. ಓಕೆ, ಇದೇನು ಹೇಳ್ತೈತಿ ಅಂತಂತಾರೆ, ಇದ್ದದನ್ನು ನಾ ಕಳ್ಕೊಳ್ಳೋದು ಬೇಡ ಅಂತ ಇದಕ್ಕೆ ಜೋತು ಬೀಳೋದು. ಈ ಥರದ ವಿಷಯ, ಈ ಥರದ ಮೆಂಟ್ಯಾಲಿಟಿ. ಅದಕ್ಕೆ ಹಿಂಗೈತಿ ಅಂತ ನಿಮಗೆ ಇನ್ನರ್ ಜರ್ನಿ ಸ್ಟಾರ್ಟ್ ಆಗಬೇಕು. ಸ್ಟಾರ್ಟ್ ಡೂಯಿಂಗ್ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್. ಸ್ವಲ್ಪ ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಕೆಲಸ ಮಾಡಬೇಕು. ರೇಖಿ ಮಾಡಿರಿ, ಪ್ರಾಣಾಯಾಮ ಮಾಡಿರಿ, ಧ್ಯಾನ ಮಾಡಿರಿ. ಈ ವಿಷಯ ಏನಾದರೂ ಪಾಸ್ಟ್ ಲೈಫ್ ಜೊತೆ ರಿಲೇಷನ್ ಇಟ್ಕೋತೈತಾ, ಅಥವಾ ಇದು ಪಾಸ್ಟ್ ಲೈಫ್ ಡೆತ್ ನಿಮಗೇನು ಹೇಳ್ತೈತಿ? ಸಿ, ಅನ್ರಿಕ್ವೈರ್ಡ್ ಲವ್. ಯು ಹ್ಯಾಡ್ ಅ ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ವಿತ್ ಯುವರ್ ಲವ್ ಪಾರ್ಟ್ನರ್ ಇನ್ ಪಾಸ್ಟ್ ಲೈಫ್ ವಿಚ್ ಈಸ್ ನೆಗೆಟಿವ್ಲಿ ಅಫೆಕ್ಟಿಂಗ್ ಯುವರ್ ಕರೆಂಟ್ ಲೈಫ್. ಯು ಮೈಟ್ ಡಿಸ್ಟ್ರಸ್ಟ್ ಯುವರ್ ಲವರ್ಸ್ ಇಂಟೆನ್ಷನ್ಸ್. ನನಗೆ ಅನ್ಸಿಬಿಟ್ಟು ಈಗ ಯಾರಾದರೂ ನಿಮ್ಮ ಜೀವನದೊಳಗೆ ಇರಬಹುದು ಈಗ ಸದ್ಯ. ಓಕೆ, ನಿಮಗೆ ಹೆಂಗೆ ಅಂತಂದ್ರೆ ಪಾಸ್ಟ್ ಲೈಫದ್ದು, ಪಾಸ್ಟ್ ಅಂತಂತಂದ್ರೆ ಪ್ರೀವಿಯಸ್ ಲೈಫ್ನು ಅಂದ್ಕೊಡ್ರಿ, ಅಥವಾ ಈಗ ಪಾಸ್ಟ್ ಅಂದರೆ ರೀಸೆಂಟ್ ಪಾಸ್ಟ್ದೊಳಗೆ ನೀವು ಅಂಥ ಎಕ್ಸ್ಪೀರಿಯನ್ಸ್ನು ಮಾಡಿರ್ಬೋದು. ಆ ಥರದ್ದು ನಿಮ್ಮ ತಲೆಯೊಳಗಿಂದ ಅದು ಇನ್ನೂ ಹೋಗೇ ಇಲ್ಲ. ಅದಕ್ಕೆ ನೀವು ಹಳೀದು ಏನೈತ್ರಲ್ಲ ಅದ್ರ ಮೇಲೆ ನೀವು ಒಂದು ಸ್ವಲ್ಪ ಕೆಲಸ ಮಾಡಿರಿ. ಅಂದ್ರೆ ಅದನ್ನು ಎಷ್ಟಾಗತ್ತೆ ಅಷ್ಟು ಬಿಡಾಕೆ ನೋಡಿರಿ ಅದನ್ನು. ಓಕೆ, ಅಂದರೆ ಅದನ್ನು ಕ್ಲೀನ್ ಮಾಡ್ಕೊರಿ, ಅದರಿಂದ ಅದನ್ನು ಕ್ಲಿಯರ್ ಔಟ್ ಮಾಡಿರಿ. ಅದನ್ನು ಆ ಸ್ಟಾಕ್ ಏನೈತಲ್ಲ ಆ ಸ್ಟಾಕ್ ಹೊರಗೆ ತೆಗೀರಿ. ಅದನ್ನು ದಟ್ ಟಾಕ್ಸಿಕ್ ಸ್ಟಾಕ್. ಧ್ಯಾನ ಮಾಡಿರಿ, ಪ್ರಾಣಾಯಾಮ ಮಾಡಿರಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿನೊಳಗೆ ಇಡೀರಿ, ಅದನ್ನೆಲ್ಲ ಸ್ವಚ್ಛ ಮಾಡಿರಿ. ಇದು ಹರ್ಮಿಟಿಕ್ ಎನರ್ಜಿ. ಹರ್ಮಿಟಿಕ್ ಎನರ್ಜಿ ಹೇಳ್ತಂದ್ರೆ ಇನ್ನರ್ ಜರ್ನಿ. ಯು ಆರ್ ಇನ್ ನೀಡ್ ಆಫ್ ಐ ಇನ್ನರ್ ಜರ್ನಿ. ಯಾಕಂತಂದ್ರೆ ಕ್ಲೀನಿಂಗ್ ಆಗ್ಬೇಕು ನಿಮಗಲ್ಲಿ, ಹೀಲಿಂಗ್ ಆಗ್ಬೇಕು ನಿಮ್ಮ ಮನಸ್ಸು. ಓಕೆ, ಸೊ ನಮ್ಮಲ್ಲಿ ಮಂಗ್ಯಗಳು ಬಂದಾವ ನೋಡ್ರಿ, ಯಾವ ಬರೀ ಜಿಗಿದಾಡಾಗತ್ತಾವಂದ್ರೆ, ಯಾರೆಲ್ಲ ತಾವು ಥರ್ಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ, ನೀವು ಯಾವ ತರಹದ ವ್ಯಕ್ತಿ, ಮತ್ತು ಪಾಸ್ಟ್ ಲೈಫ್ ಕನೆಕ್ಷನ್ ಏನಿದೆ ಇದ್ರ ಜೊತೆ ಅಂತ ಹೇಳಿ ನೋಡೋಣ. ಏಸ್ ಆಫ್ ಪೆಂಟಕಲ್ಸ್, ಕಿಂಗ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಸ್ಟ್ರೆಂಗ್ತ್. ಆ್ಯಂಡ್ ದಿಸ್ ಈಸ್ ಚಾರಿಯಟ್. 8 ಆಫ್ ಪೆಂಟಕಲ್ಸ್. ಓಕೆ ನೋಡಿರಿ, ಯಾರೆಲ್ಲ ನೀವು ಥರ್ಡ್ ಪೈಲ್ ಚೂಸ್ ಮಾಡ್ಕೊಂಡಿರಲ್ಲ, ನಿಮಗೆ ಏನು ಬರಾಕತ್ತೈತಿ ಅಂತಂದು ಏನು ಇದನ್ನು ಬರಾಕತ್ತೈತಿ ಅಂತಂದ್ರೆ, ಏಸ್ ಆಫ್ ಪೆಂಟಕಲ್, ಕಿಂಗ್ ಆಫ್ ಪೆಂಟಕಲ್ ಆ್ಯಂಡ್ ಸ್ಟ್ರೆಂಗ್ತ್. ನೋಡಿರಿ, ಇಲ್ಲಿ ಎಲ್ಲೂ ಕಪ್ಸದ ಕಾರ್ಡ್ ಇಲ್ಲ, ಬರೀ ದುಡ್ಡು ಐತಿ, ಸ್ಟ್ರೆಂಗ್ತ್ ಐತಿ. ಅಂದರೆ ಇದರ ಅರ್ಥ ಹೆಂಗೆ ಅಂತಂದ್ರೆ, ನೀವು ಬರೀ ಫೈನಾನ್ಷಿಯಲ್ ಸೆಕ್ಯೂರಿಟಿ ಬದಲಾಗಿನ ವಿಚಾರ ಮಾಡ್ತಿರ್ತೀರಿ. ನೀವು ಬರೀ ನಿಮ್ಮ ತಲೆಯಾಗಿ ಏನು ಓಡಾಡಿದ್ರು ಬರೀ ದುಡ್ಡನ್ನು ಓಡಾಡ್ತಿರ್ತೈತಿ. ಹೆದರ್ತಿರ್ತೀರಿ ನೀವು. ಓಕೆ, ಅಂದರೆ ಫೈನಾನ್ಷಿಯಲಿ ನಾ ಸೆಕ್ಯೂರ್ ಇರಲಿಲ್ಲ ಅಂತಂದ್ರೆ ನಾಳೆ ನಂದು ಹೆಂಗೆ ಆಗಬಹುದು ಅಂತಂದು ವಿಚಾರ, ಬರೀ ಅದೇ ವಿಚಾರನೇ ಇರ್ತಾವೆ ನಿಮ್ಮ ತಲೆ. ಸೊ ಸ್ಟ್ರೆಂಗ್ತ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ನಿಮಗೆ ಅಪಾರ್ಚುನಿಟೀಸ್ ಸಿಗ್ತಾವೆ, ಇಲ್ಲಂತಂತಲ್ಲ. ಆದರೆ ಹೆಂಗೆ ಅಂತಂದ್ರೆ ಅದ್ರ ಜೊತೆಗೇ ಯು ಫೀಲ್ ಇನ್ಸೆಕ್ಯೂರ್. ಅದಕ್ಕೆ ಇಲ್ಲಿ ಏನು ಹೇಳ್ತೈತಿ ಅಂತಂದ್ರೆ, ಸ್ಟ್ರೆಂಗ್ತ್ ಕಾರ್ಡ್ ಏನು ಹೇಳ್ತೈತೆ ಅಂದ್ರೆ, ಬಿ ಪೇಷಂಟ್ ಅಬೌಟ್ ಇಟ್. ಓಕೆ, ಅಂದರೆ ನಿಮ್ಮ ಜೀವನ ಒಂದು ಹಂತಕ್ಕೆ ಬರಬೇಕು ಅಂತಂದರೆ, ಫೈನಾನ್ಷಿಯಲ್ ಸೆಕ್ಯೂರಿಟಿ ಬರಬೇಕು ಅಂತಂತಂದ್ರೆ ನೀವು ಪೇಷಂಟ್ಲಿ ವರ್ಕ್ ಮಾಡಬೇಕು, ಕಾನ್ಫಿಡೆಂಟ್ಲಿ ವರ್ಕ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಇದರೊಳಗೆ ಚಾರಿಯಟ್ ಕಾರ್ಡ್ ಅದನ್ನು ಹೇಳ್ತದೆ. ಓಕೆ, ಅಂದ್ರೆ ನಿಮ್ಮಲ್ಲಿ ಏನೈತೆ, ನಿಮ್ಮಲ್ಲಿ ಪೇಷನ್ಸ್ ಅದು ಕಡಿಮೆ ಐತೆ. ಅದಕ್ಕೆ ಪೇಷನ್ಸ್ ಇಡ್ರಿ, ಪೇಷನ್ಸ್ ಇಟ್ಕೊಡ್ರಿ. ಯಾವುದೇ ಕೆಲಸ ಮಾಡ್ತಿದ್ರು ಸಹಿತ ನಿಮ್ಮ ಹತ್ರ ಫೈನಾನ್ಷಿಯಲ್ ಅಬಂಡೆನ್ಸ್ ಐತಿ, ಇಲ್ಲ ಅಂತಂತಲ್ಲ. ಬಟ್ ನಿಮ್ಮ ನೇಚರ್ ಹೆಂಗೈತಿ ಅಂತಂದ್ರೆ, ನೀವು ಬರೀ ಅದ್ರ ಬದಲಾಗೆ ವಿಚಾರ ಮಾಡ್ತೀರಿ, ವಿಚಾರನೂ ಮಾಡ್ತೀರಿ, ದುಡ್ಡು ಬರ್ತೈತಿ, ಆ್ಯಂಡ್ ಅಲಾಂಗ್ ವಿತ್ ದಟ್ ಯು ಫೀಲ್ ಇನ್ಸೆಕ್ಯೂರ್ ಆಲ್ಸೋ. ಸೊ ಇದರ ಜೊತೆ ಓಕೆ, ಫ್ಯೂಚರ್. ಯುವರ್ ಪ್ರೆಸೆಂಟ್ ಚಾಯ್ಸಸ್ ಆ್ಯಂಡ್ ಆ್ಯಕ್ಷನ್ಸ್ ಶೇಪ್ ದ ಟ್ರಾಜೆಕ್ಟರಿ ಆಫ್ ಯುವರ್ ಫ್ಯೂಚರ್.
ಎಂಫಸೈಸಿಂಗ್ ದ ಇಂಪಾರ್ಟೆನ್ಸ್ ಆಫ್ ಮೈಂಡ್ಫುಲ್ ಡಿಸಿಷನ್ ಮೇಕಿಂಗ್ ದ ಇಂಟೆನ್ಷನ್ ಸೆಟ್ಟಿಂಗ್. ಓಕೆ, ನೀವು ಬರೀ ಫ್ಯೂಚರ್ ಬದಲಾಗೇನೆ ವಿಚಾರ ಮಾಡ್ತಿರ್ತೀರಿ. ಆದ್ರೆ ಹೆಂಗಂತಂದ್ರೆ ಸ್ವಲ್ಪ ಪೇಷನ್ಸ್ ಇರಲಿ. ಪೇಷನ್ಸ್ ಇತ್ತು ಅಂತ ಪೇಷನ್ಸ್ ಇಟ್ಕೊಡ್ರಿ. ಡಿವೈನ್ ಟೈಮ್ ಕಾರ್ಮಿಕ್ ಡೆಟ್ಸ್ ಫ್ರಮ್ ಪಾಸ್ಟ್ ಲೈಫ್ಸ್ ಆರ್ ನಿಯರಿಂಗ್ ರೆಸೊಲ್ಯೂಷನ್, signaling the shift towards a new beginnings and opportunities for growth and transformation. Okay, so believe in a divine timing. ಆ ಇನ್ಸೆಕ್ಯೂರ್ ಏನು ಫೀಲ್ ಮಾಡ್ತಿರಲ್ಲ, ಆ ಇನ್ಸೆಕ್ಯೂರಿಟಿ ಫೀಲಿಂಗೂ ಹೋಗ್ತೈತಿ. ಬಟ್ ಅದರ ಸಲುವಾಗಿ ನೀವು ಏನು ಮಾಡಬೇಕು ಅಂದರೆ ಕಾನ್ಫಿಡೆಂಟ್ ಇರಬೇಕು, ಪೇಷಂಟ್ಲಿ ಕೆಲಸ ಮಾಡಬೇಕು. ಸೊ ತಾವು ಯಾರೆಲ್ಲ ಫೋರ್ತ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ, ನೀವು ಯಾವ ಥರದ ಪರ್ಸ್ನಾಲಿಟಿ? Empress, Hierophant and Devil. All three major arcanas. 3, 5, 15. 3, 5 and 6. ಓಕೆ, ಬಾಟಮ್ದೊಳಗೆ ಸ್ಟ್ರೆಂಗ್ತ್ ಕಾರ್ಡ್ ಐತಿ. ಸೊ ಯಾರೆಲ್ಲ ತಾವು 4 ನಂಬರ್ ಚೂಸ್ ಮಾಡ್ಕೊಂಡಿದ್ರಿ, see, no doubt you are a very strong personality and a very complex personality. ಎಂಪ್ರೆಸ್ ಅಂತಂದ್ರೆ ಏನು, ನಿಮಗೆ ಎಲ್ಲ ಫಿಸಿಕಲ್ ಅಬಂಡೆನ್ಸ್ ಬೇಕು, ನಿಮಗೆ ಏನೆಲ್ಲ ಬೇಕು ಅದು ಬೇಕು. ಓಕೆ, ಹೇರೋಫಂಟ್ ಅಂದ್ರೆ ಗುರು, ಡೆವಿಲ್ ಅಂದ್ರೆ ದೆವ್ವ. ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಲೀಫ್ ಸಿಸ್ಟಮ್ಸ್ ಅದಾವ ನಿಮ್ಮಲ್ಲಿ. ಆ್ಯಕ್ಚುಲಿ ನೀವು ಹೆಂಗೆ ಅದೀರಿ ಅಂತಂದು ಹೇಳಿ ಮಂದಿಗೆ ಗೊತ್ತಾಗಂಗಿಲ್ಲ. ಥೋಡಿ ದೇರ್ ಕೆ ಬಾದ್ ನಾ ತುಮ್ ಸಮಜ್ ಮೇ ಹೀ ಆತೆ ಕಿಸಿಕೋ, ಆ ಥರದ ಪರ್ಸ್ನಾಲಿಟಿ ಐತೆ ನಿಮ್ಮದು. ಧ್ಯಾನ, ಯೋಗ, ಪ್ರಾಣಾಯಾಮ ಅದನ್ನೂ ಎಲ್ಲ ಮಾಡೋದು, ಮಂದಿಗೆ ಕಲಿಸೋದು. ಮೀನ್ಸ್ ಒಂಥರ ಹಿಂಗೆ 2 ಕ್ಯಾರೆಕ್ಟರ್ ಅದಾವೆ ನಿಮ್ಮಲ್ಲಿ. ಯು ಆರ್ ಲೈಕ್ ಅ ಡ್ಯುಯಲ್ ಪರ್ಸ್ನಾಲಿಟಿ. ಯು ಆರ್ ಲೈಕ್ ಅ ಡ್ಯುಯಲ್ ಪರ್ಸ್ನಾಲಿಟಿ. ನೀವು ಅರ್ಥ ಆಗಂಗಿಲ್ಲ ಮಂದಿಗೆ ಯಾರಂತ. ನೀವು ಮತ್ತು ವಯಸ್ಸು 4 ನಂಬರ್ ಇಸ್ ರಾಹು ನಂಬರ್ ಏನೋ समझ में ही नहीं आएगा लोगों को कि तुम हो क्या ಅಂತಂದೇಳಿ. ಸಿ ಕಾರ್ಮಿಕ್ ಡೆಟ್ಸ್, ಡಿಸ್ಪೈಟ್ ಯುವರ್ ಗುಡ್ ಡೀಡ್ಸ್ ಯು ಗೆಟ್ ಸಫರಿಂಗ್ಸ್ ಆ್ಯಂಡ್ ಬ್ಯಾಡ್ ಲಕ್. ಇಟ್ ಈಸ್ ಬಿಕಾಸ್ ಯು ಆರ್ ಸ್ಟಿಲ್ ಪೇಯಿಂಗ್ ಫಾರ್ ಯುವರ್ ಪಾಸ್ಟ್ ಲೈಫ್ ಕರ್ಮಾಸ್. ಸೊ ಇದೊಂಥರ ಹೆಂಗಂತಂದ್ರೆ ನೀವು ಒಂಥರ ಮುಖವಾಡ ಹಾಕ್ಕೊಂಡಂಗೆ. ನೀವು ಖುದ್ಕೋ ಬಚಾತೆ ಇರತ್ತೇವೆ, ನಮ್ಮನ್ನು ನಾವು ಬಚಾವ್ ಮಾಡ್ಕೊಳಕ್ಕೆ ನೀವು 2 ಥರದ ಮುಖವಾಡ ಹಾಕ್ಕೊತೀರಿ. ಆ ಥರದ ಪರ್ಸ್ನಾಲಿಟಿ ನಿಮ್ಮದು. ಸೊ ಯಾರೆಲ್ಲ 5 ನಂಬರ್ ಫೈಲ್ ಚೂಸ್ ಮಾಡ್ಕೊಂಡಿರಿ, ನೈಟ್ ಆಫ್ ಸೋರ್ಡ್ಸ್, 4 ಆಫ್ ವಾಂಡ್ಸ್, 6 ಆಫ್ ಸೋರ್ಡ್ಸ್ ಆ್ಯಂಡ್ ಏಸ್ ಆಫ್ ಕಪ್ಸ್. ಓಕೆ, ಸೊ ಇಲ್ಲಿ ನೋಡ್ರಿ ಹೆಂಗೈತೆ ಅಂದರೆ ನೈಟ್ ಆಫ್ ಸೋರ್ಡ್ಸ್, 4 ಆಫ್ ವಾಂಡ್ಸ್ ಆ್ಯಂಡ್ 6 ಆಫ್ ಸೋರ್ಡ್ಸ್. ನೈಟ್ ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂದ್ರೆ, ನೋ ಡೌಟ್ ಯು ಆರ್ ಆ್ಯಕ್ಷನ್ ಓರಿಯೆಂಟೆಡ್, ವೆರಿ ಬ್ರಿಲಿಯಂಟ್, ವೆರಿ ಸ್ಮಾರ್ಟ್. ಆಮೇಲೆ ಸ್ವಲ್ಪ ಗಡಿಬಿಡಿ ಡಿಸಿಷನ್ಸ್ ತೊಗೊಳ್ಳುವಂಥ ವ್ಯಕ್ತಿತ್ವ ಇದ್ದರೂ ಸಹಿತ 4 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಲೈಫ್ ಎಲ್ಲಿ ಬ್ಯಾಲೆನ್ಸ್ ಆಕತ್ಲ ಅಲ್ಲಿ ನಿಮಗೆ ಚೇಂಜ್ ಆಫ್ ಪ್ಲೇಸ್ ಆದ್ರೆ ನಡೀತೈತಿ ಅಂತಂದರೆ ಒಂದು ರೀತಿಯಿಂದ ಎಲ್ಲ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳುವಂಥ ಮನುಷ್ಯ ನೀವು. ओके, जहाँ अपनी ज़िंदगी अपने को बेहतर लगती है, जहाँ ज़िंदगी सेट होती है वहाँ निकल जाना. ಹೆಚ್ಚಿಗೆ ವಿಚಾರ ಮಾಡೋಂಗಿಲ್ಲ, ಯಾವುದೇ ವಿಷಯಕ್ಕೆ ನೀವು ಅತಿಯಾಗಿ ಜಿಗಿಟ್ಕೊಂಡು ಕೊಂಡ್ರಂಗಿಲ್ಲ. ಲೈಕ್ ಯು ಕ್ಯಾನ್ ಸೇ ವೆರಿ ಬ್ರಾಡ್ ಮೈಂಡೆಡ್. ಜहाँ पर अपनी ज़िंदगी बनी वहाँ पर निकल जाओ. ಅಂದ್ರೆ ಚಲೋದು ಹೊಸದು ನಿಮಗೆ ಸೂಟ್ ಆಗುವಂಥದ್ದು ಹುಡುಕ್ತಿರ್ತೀರಿ ನೀವು. ಸಿ ವಾರಿಯರ್ ಪರ್ಸ್ನಾಲಿಟಿ ಯುವರ್ಸ್. Bravery and sacrifice defined your past life, and that courageous spirit remains within you today, empowering you to face challenges with strength and resilience. ನಾ ಅದನ್ನ ಏನು ಹೇಳಿದೆ, ನೀವು ಎಂಥ ಪರ್ಸ್ನಾಲಿಟಿ ಅಂತಂತಂದ್ರೆ ನೋಡಿರಿ, ವಾರಿಯರ್ಸಿಗೇನು ಒಂದೇ ಜಾಗದಾಗ ಕುಂತಿರ್ತಾರೆ. ಇಲ್ಲ ಇವತ್ತು ಯುದ್ಧ ಇಲ್ಲ ಐತಿ, ನಾಳೆ ಎಲ್ಲ ಐತಿ. ಸೊ ಅವರು ಎಲ್ಲೂ ಹಿಂಗೆ ಏನಂತಾರೆ, ಹಿಂಗೆ ಜೋತ್ ಬಿಡೋಂಗಿಲ್ಲ ಯಾವುದೇ ವಿಷಯಕ್ಕೂ. ಸೊ ಚಲ್ತೇರೇನಾ ಜಿಂದಗಿ ಅಂತಂತ ಅನ್ಕೊಳ್ಳುವಂಥ ಪರ್ಸ್ನಾಲಿಟಿ ನಿಮ್ದು. ಯಾಕಂದ್ರೆ ಲಾಸ್ಟ್ ಬರ್ದಾಗೂ ನೀವು ವಾರಿಯರ್ ಇದ್ರಿ. ವಾರಿಯರ್ಸ್ ಏನು ಒಂದೇ ಜಾಗದಾಗ ಎಲ್ಲಿ ಫಿಕ್ಸ್ ಅಂತ ಇರೋಂಗಿಲ್ಲ. ಸೊ
ज़िंदगी को ना बहुत लाइटली लेने वाले इंसान हो. ಸೊ ಯಾರೆಲ್ಲ ತಾವು 6 ನಂಬರ್ ಪೈಲ್ ಚೂಸ್ ಮಾಡ್ಕೊಂಡಿರಿ ನಿಮ್ಮ ಸಲುವಾಗಿ ಏನು ಬರ್ತಾ ಇದೆ, ನೀವು ಯಾವ ಥರದ ಪರ್ಸ್ನಾಲಿಟಿ ಇರ್ಬೋದು ನಿಮ್ಮದು, ಅದಕ್ಕೆ ಏನಾದರೂ ಪಾಸ್ಟ್ ಲೈಫ್ ರಿಲೇಟ್ ಆಗ್ತೈತೆ ಅಥವಾ ಇನ್ನೇನ. ಓಕೆ. 4 ಆಫ್ ವಾಂಡ್ಸ್, ಸ್ಟ್ರೆಂಗ್ತ್ ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್. ಓಕೆ, ಆ್ಯಂಡ್ ದಿಸ್ ಇಸ್ ಚಾರಿಯಟ್. ತಾವು ಯಾರೆಲ್ಲ 6th ಪೈಲ್ ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ನೋ ಡೌಟ್ ಯು ಆರ್ ಅ ವೆರಿ ಬೋಲ್ಡ್, ವೆರಿ ಕರೇಜಿಯಸ್, ಜೀವನ ಸೆಲೆಬ್ರೇಟ್ ಮಾಡುವಂಥ ವ್ಯಕ್ತಿತ್ವ. ಓಕೆ, ಜೀವನ ಸೆಲೆಬ್ರೇಟ್ ಮಾಡುವಂಥ ವ್ಯಕ್ತಿತ್ವ. ನೀವು ಹೆಂಗದಿರಿ ಅಂದ್ರೆ ಯು ಆರ್ ವೆರಿ ಮಚ್ ಪ್ಯಾಷನೇಟ್, ಹೈಲಿ ಪ್ಯಾಷನೇಟ್. ನೀವೇನು ಕೆಲಸ ಮಾಡ್ತೀರ ಅದ್ರ ಬದಲು ನಿಮ್ಗೆ ಸಿಕ್ಕಾಪಟ್ಟೆ ಪ್ಯಾಷನ್ ಐತಿ. ನೀವು ಯಾವ್ದು ಪ್ಯಾಷನ್ ಐತಿ ನೀವು ಅದನ್ನೇ ಚೂಸ್ ಮಾಡ್ಕೊಂಡಿರಿ. ಆಮೇಲೆ ಹೆಂಗೆ ಇದರಿಂದ ಒಂದು ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡ್ಕೋತೀರಿ ನೋಡ್ರಿ. ಆದ್ರೆ ಮನಸ್ಸಿನ ಆಳದಲ್ಲಿ ಕದಡಲಾರದಂಥ ಒಂದು ಶಾಂತಿ ಐತಿ ನಿಮ್ಮಲ್ಲಿ. ಯು ಆರ್ ವೆರಿ ಮಚ್ ಬೋಲ್ಡ್, ಲೈಕ್ ವೆರಿ ಮಚ್ ಕರೇಜಿಯಸ್, ಕಾನ್ಫಿಡೆಂಟ್ ಆ್ಯಂಡ್ ಅ ಬೋಲ್ಡ್ ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ಪರ್ಸನ್ ಅಂತಂದ್ರೂ ಪರವಾಗಿಲ್ಲ. ನಿಮ್ಮ ಜೀವನದೊಳಗೆ ಒಂದು ನೀವು ಮೈಲ್ ಸ್ಟೋನ್ ತಯಾರು ಮಾಡ್ತೀರಿ ನೋಡ. ನೀವು ಒಂದು ಸೆಕ್ಯೂರ್ ಫೌಂಡೇಶನ್ ಇರ್ತೈತೆ ನಿಮ್ಮ ಜೀವನದೊಳಗೆ. ಯು ಆರ್ ಅ ಸೆಲ್ಫ್ ಮೇಡ್. Soulmate. Past obstacles or challenges may have separated you from your soulmate in previous lives, but divine intervention has brought you together again in this lifetime. ನಿಮ್ಗೆ ಯಾರಾದರೂ ಈ ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡುವಲ್ಲೇ ನಿಮ್ಮದೇ ಆದಂಥ ಯಾರಾದರೂ ಸೋಲ್ಮೇಟ್ ಸಿಗ್ಬೋದು ನೋಡ್ರೆ. ನಿಮ್ಮಷ್ಟೇ ಎನರ್ಜಿ ಇರುವಂಥವ್ರು, ನಿಮ್ಮಷ್ಟೇ ಪ್ಯಾಷನ್ ಇರುವಂಥವ್ರು, ನಿಮ್ಮಷ್ಟೇ ಬೋಲ್ಡ್ ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ಇರುವಂಥವ್ರು ಯಾರಾದರೂ ಸಿಕ್ಕರೆ ಡೆಫಿನೆಟ್ಲಿ ಹೀ ಈಸ್ ಅ ಸೋಲ್ಮೇಟ್. ಪ್ರೀವಿಯಸ್ ಲೈಫ್ ಕನೆಕ್ಷನ್ ಏನಾದರೂ ಇದ್ದೇ ಇರ್ತದೆ ಅವ್ರ ಜೊತೆ. ಸೊ ಯಾರೆಲ್ಲ 7th ಪೈಲ್ ಚೂಸ್ ಮಾಡ್ಕೊಂಡಿರಿ, ನಿಮಗಾಗಿ ಅಂತಲ್ಲ, ನೀವು ಎಂಥ ಪರ್ಸ್ನಾಲಿಟಿ. ಓಕೆ, ಹರ್ಮಿಟ್, 10 ಆಫ್ ಸೋರ್ಡ್ಸ್ ಆ್ಯಂಡ್ 10 ಆಫ್ ವಾಂಡ್ಸ್, ಕಂಪ್ಲೀಷನ್, 9, 10 ಆ್ಯಂಡ್ 10, ಆ್ಯಂಡ್ ಕಿಂಗ್ ಆಫ್ ವಾಂಡ್ಸ್ ಆ್ಯಂಡ್ 2 ಆಫ್ ಪೆಂಟೆಕಲ್ಸ್. ಬೇಸಿಕಲಿ ನಿಮ್ದು ಎಂಥ ಪರ್ಸ್ನಾಲಿಟಿ ಅಂತಂದ್ರೆ ಯು ಆರ್ ಅ ಬಿಗ್ ವಿಷನರಿ, ಭಾರಿ ದೂರದೃಷ್ಟಿ ಉಳ್ಳಂಥ ಮನುಷ್ಯ, ವೆರಿ ಪ್ಯಾಷನೇಟ್, ವೆರಿ ಲಾಯಲ್. ಓಕೆ, ವರ್ಕ್ ಈಸ್ ವರ್ಷಿಪ್ ಅನ್ನುವಂಥ ಮನುಷ್ಯ. ನೀವು ಹೆಂಗಾಗೈತಿ ಅಂತಂದ್ರೆ ನೀವು ಎಂಥ ಮನುಷ್ಯ ಅಂದರೆ ಬೇಸಿಕಲಿ ನೀವು ಹಿಂಗೆ ಅದಿರಿ. ಅದು ಯಾಕಾಗೈತಿ ಅಂತಂತಂದ್ರೆ 10 ಆಫ್ ವಾಂಡ್ಸ್ ಅಂತಂದ್ರೆ ನೀವು ನಿಮ್ಮ ಜೀವನದೊಳಗೆ ಸಾಕಾಗುವಷ್ಟು ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು ಅವನ್ನೆಲ್ಲ ಮಾಡಿ ಮುಗಿಸಿ ಬಂದವ್ರು ಅದಿರಿ ನೀವು, ಮೊದಲೇ ಮಾತು. ಓಕೆ, ಅವನ್ನೆಲ್ಲ ಒಂದು ದಂಡಿಗೆ ಹಚ್ಚಿ ಬಂದಿರಿ ಈಗ ಸದ್ಯ. 10 ಆಫ್ ಸೋರ್ಡ್ಸ್ ಏನು ಹೇಳ್ತೈತಿ ಅಂತಂದ್ರೆ ಜೀವನ ನಿಮಗೆ ಏನೆಲ್ಲ ಪಾಠ ಕಲಿಸ್ಬೇಕಾಗಿತ್ತು ಕಲಿಸುತ್ತೆ, ಜನ ನಿಮಗೆ ಏನೆಲ್ಲ ಪಾಠ ಕಲಿಸ್ಬೇಕಾಗಿತ್ತು ಕಲಿಸುತ್ತೆ, ಸಿಚುವೇಶನ್ಸ್ ಏನೆಲ್ಲ ಕಲಿಸ್ಬೇಕಾಗಿತ್ತು ಅದು ಕಲಿಸು. ಈಗ ಹೆಂಗೈತಿ ಅಂತಂದ್ರೆ ಜहाँ पर तुम खड़े होना तुम्हें कोई नहीं हिला सकता, ಯಾಕಂದ್ರೆ ಯು ಆರ್ ಇನ್ ಅ ಹರ್ಮಿಟಿಂಗ್ ಎನರ್ಜಿ. ಈಗ ಹೆಂಗೈತಿ ಅಂತಂತಂದರೆ ನಿಮ್ಮ ಮನಸ್ಸಿನ ಆಳದಲ್ಲಿ ನೀವು ಒಂಥರ ಸ್ಥಿರವಾದ ಪರ್ಸ್ನಾಲಿಟಿ. तुम्हें ना ज़्यादा किसी चीज़ से कुछ फ़र्क नहीं पड़ता. ಸಾಲಿಟ್ಯೂಡ್ನಾಗ ಇರೋಕೆ ಜಾಸ್ತಿ ಇಷ್ಟಪಡ್ತೀರಿ. Dominating nature. Your over dominating attitude in past made you lose your family affection and love. ಎಷ್ಟು ಬ್ಯೂಟಿಫುಲ್ ಕಾರ್ಡ್ ಐತೆ ನೋಡ್ರಿ. ನೀವೇನಿದ್ರಿ ಅಂತಂದ್ರೆ ಲಾಸ್ಟ್ ಬರ್ತಾ ನೀವು ಆ ಥರದ ಡಾಮಿನೇಟಿಂಗ್ ಪರ್ಸ್ನಾಲಿಟಿ ನೀವು ಇದ್ರಿ. ಅವಾಗ ನೀವು ಯಾರ ಮೇಲೆಲ್ಲ ಡಾಮಿನೇಟ್ ಮಾಡಿದ್ರಲ್ಲ ಅವ್ರು ಈ ಸರ್ತಿ ನಿಮಗೆಲ್ಲ ಸರಿ ಹಿಂಗೆ ಪಾಠ ಕಲಿಸ್ಯಾರ. ಓಕೆ, ಅಂದ್ರೆ ಅವ್ರದ್ದೆಲ್ಲ ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಂಡಿರಿ, ನೀವಾಗಿ ಎಲ್ಲ ಮೈ ಮೇಲೆ ಬಿದ್ದೆಲ್ಲ ಮಾಡಿರಿ, ಅವ್ರದ್ದೆಲ್ಲ ಕೆಲಸ ಮಾಡ್ಬೇಕಾಗತ್ತೆ. ಮತ್ತು नेचर ना हर चीज़ को वापस देता है. ಬಟ್ ಹೆಂಗೈತಿ ಅಂತಂತಂದ್ರೆ ಅದ್ರ ಜೊತೆಗೆ ದೇವ್ರೊಂದು ಹೆಲ್ಪ್ನೂ ಮಾಡ್ಯಾರ. ಯಾಕಂದ್ರೆ ನಿಮ್ಗೆ ಹರ್ಮಿಟಿಂಗ್ ಎನರ್ಜಿ ಅಂದರೆ ನೀವು ನವ್ ಯು ಬಿಕೇಮ್ ಅ ಇಂಟ್ರೋವರ್ಟ್ ಅಂದರೆ ಒಂದು ಎಂಥ ಸ್ಥಿರವಾದ ಪರ್ಸ್ನಾಲಿಟಿ ಈಗ ಸದ್ಯ. ಓಕೆ,
ಸೊ ಯಾರೆಲ್ಲ ತಾವು 8 ನಂಬರ್ ಫೈಲ್ ಚೂಸ್ ಮಾಡ್ಕೊಂಡಿದ್ರಿ, ನೀವು ಯಾವ ಥರದ ಪರ್ಸ್ನಾಲಿಟಿ ಅಂತ ನೋಡೋಣ. Page of Swords, 9 of Cups, Temperance. ಓಕೆ, ಸೊ ತಾವು ಯಾರೆಲ್ಲ 8 ನಂಬರ್ ಚೂಸ್ ಮಾಡ್ಕೊಂಡಿದ್ರಿ, ನೀವು ಯಾವ ಥರದ ಪರ್ಸ್ನಾಲಿಟಿ ಅಂದರೆ, ಪೇಜ್ ಆಫ್ ಸೋರ್ಡ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಯು ಆರ್ ಅ ವೆರಿ ಕ್ರಿಯೇಟಿವ್ ಪರ್ಸನ್. ನಿಮ್ಮ ತಲೆ ಭಾಳ ಚುರುಕೈತಿ. ಬಟ್ ಹೆಂಗಂತಂದ್ರೆ ಒಂಥರ ಕಾಂಕ್ರೀಟ್ ಬೇಸ್ಡ್ ಐಡಿಯಾಸ್ ಇರ್ತಾವೆ ನಿಮ್ಮ. ಹಿಂಗೆಲ್ಲ ಹವಾಬಾಜಿ ಮೇಲೆ ಇರೈತೆ ಚೀಸೆ, ಅದಕ್ಕೊಂದು ಬೇಸ್ ಇರ್ತೈತೆ, ಒಂದು ಟೈಟ್ ಫೌಂಡೇಶನ್ ಇರ್ತೈತೆ ಅದಕ್ಕೆ. ಮತ್ತು ನೀವು ಎಂಥ ಪರ್ಸ್ನಾಲಿಟಿ ಅಂತಂತಂದ್ರೆ, 8 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂದ್ರೆ, ಕನ್ಸಿಸ್ಟೆನ್ಸಿ ಐತಿ ನಿಮ್ಮ ಕೆಲಸದೊಳಗೆ, ಹಾರ್ಡ್ ವರ್ಕ್ ಮಾಡ್ತೀರಿ. ಎದ್ರ ಸಲುವಾಗಿ ಅಂತಂದ್ರೆ 9 ಆಫ್ ಕಪ್ಸ್ ಏನು ಹೇಳ್ತೈತಿ, ನಿಮ್ಮ ಡಿಸೈರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳಕ್ಕೆ ನೀವು ಡಿಸಿಪ್ಲಿನ್ಫುಲಿ ಎಫರ್ಟ್ ಹಾಕ್ತೀರಿ. ಅದಕ್ಕೆ ನೀವು ಈ ಥರದ ಪರ್ಸ್ನಾಲಿಟಿ ಅಂದ್ರೆ, ಥ್ರೂ ವರ್ಕ್ ಯು ಕಂಪ್ಲೀಟ್ ಯುವರ್ ಡಿಸೈರ್ಸ್. ಮತ್ತು ಏನೇ ವಿಚಾರ ಮಾಡಿದರೂ ಆ ವಿಚಾರಕ್ಕೊಂದು ಅರ್ಥ ಇರ್ತೈತಿ. ಯಾವುದೇ ಡಿಸಿಷನ್ ತೊಗೊಂಡ್ರು ಆ ಡಿಸಿಷನಿಗೆ ಒಂದು ಅರ್ಥ ಇರ್ತೈತಿ. ಬೇಸಿಕಲಿ ಆರ್ ಅ ವೆರಿ ಹಾರ್ಡ್ ವರ್ಕರ್, Past experiences as a farmer or a caretaker of the land may influence your deep connection with nature and the earth. Pentacles ಅಂತಂದ್ರೆ earth connections ಬರ್ತೈತಿ, ಇದಕ್ಕೆ earthy connections ಬರ್ತೈತಿ. ನೋಡಿರಿ, ಫಾರ್ಮರ್ ಅಂತಂತಂದ್ರೆ 15 ದಿವ್ಸಕ್ಕೊಮ್ಮೆ, ಒಂದು ತಿಂಗಳದಾಗೊಮ್ಮೆ ಯಾವಾಗಾರ ಹೊಲಕ್ಕೆ ಹೋದ್ರೆ ನಡೀದಿಲ್ಲ. ಇದರರ್ಥ ಡೈಲಿ ಹೋಗ್ತಿರ್ತಾರೆ ಅವರಲ್ಲಿ. ಡೈಲಿ ಹೋಗೋದು, ಅಲ್ಲಿ ಡೈಲಿ ಕೆಲಸ ಮಾಡೋದು, ಆಮೇಲೆ ಅದ್ರ ಮೇಲೆ ಬೆಳೆ ಬರ್ತೈತಿ. ನಿಮಗೆ ಪಾಸ್ಟ್ ಲೈಫ್ದಿಂದನೂ ನಿಮ್ಮ ನೇಚರ್ ಅದೇ ಥರನೇ ಐತಿ. ನೀವು ಈ ಜನ್ಮದಾಗ ಏನಾದರೂ ಕೆಲಸ ಮಾಡಿದ್ರು ಸಹಿತ ನೀವು ಅಷ್ಟೇ ಡೆಡಿಕೇಟೆಡ್ಲಿ, ಡಿವೋಟೆಡ್ಲಿ, ಕನ್ಸಿಸ್ಟೆಂಟ್ಲಿ ಕೆಲಸ ಮಾಡ್ತೀರಿ. ಎದ್ರ ಸಲುವಾಗಿ ಅಂದರೆ ನಿಮ್ಮ ಡಿಸೈರ್ಸ್ ಫುಲ್ಫಿಲ್ ಮಾಡ್ಕೊಳ್ಳೋ ಸಲುವಾಗಿ. ಸೊ ಯಾರೆಲ್ಲ ತಾವು 9th ಫೈಲ್ ಚೂಸ್ ಮಾಡ್ಕೊಂಡಿದ್ರಿ, ನೀವು ಯಾವ ಥರದ ವಿಶೇಷ ವ್ಯಕ್ತಿ ಅಂತ ನೋಡೋಣ. ಏನೈತೆ ನಿಮ್ಮ ಪರ್ಸ್ನಾಲಿಟಿ? ವೇಟ್, 2-3 cards are there. Okay, Temperance, Justice and 6 of Cups and Hierophant. ಓಕೆ, ನೋಡಿ ತಾವು ಯಾರೆಲ್ಲ 9 ನಂಬರ್ ಚೂಸ್ ಮಾಡ್ಕೊಂಡಿರಿ, ಟೆಂಪರೆನ್ಸ್, ಜಸ್ಟಿಸ್ ಆ್ಯಂಡ್ 6 ಆಫ್ ಕಪ್ಸ್. 6 ಆಫ್ ಕಪ್ಸ್ ಅಂತಂದ್ರೆ ರಿಲೇಷನ್ಶಿಪ್ಸು ಹಳೀದು ಅಂತಂತಾರೆ. ಪಾಸ್ಟ್ ಲೈಫ್ ಅಂತೂ ನೀವು ಇದನ್ನು ಕನ್ಸಿಡರ್ ಮಾಡ್ಕೋಬೋದು, ಅಥವಾ ರೀಸೆಂಟ್ ಪಾಸ್ಟ್ದೊಳಗಿಂದನೂ ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು. ಹೆರೋಫಂಟ್ ಕಾರ್ಡ್ ಇಲ್ಲೇ ಡೆಕ್ಕಿನ ಕೆಳಗೈತಿ ಅಂತಂತಂದ್ರೆ, ನೀವು ಜ್ಞಾನ ಇರುವಂಥ ವ್ಯಕ್ತಿ. ಓಕೆ, ಜ್ಞಾನ ಇರುವಂಥ ಪರ್ಸ್ನಾಲಿಟಿ. ಜಸ್ಟಿಸ್ ಏನು ಹೇಳ್ತೈತಿ ಅಂತಂತಂದ್ರೆ, ನೀವು ಹೆಂಗೆ ವಿಚಾರ ಮಾಡ್ತೀರಿ ಅಂತಂದ್ರೆ, ಕಾರ್ಮಿಕ್ ರಿಲೇಷನ್ಸ್ಗಳ್ನ ನೀವು ಪೇಷಂಟ್ಲಿ ಹ್ಯಾಂಡಲ್ ಮಾಡ್ತೀರಿ. ಮತ್ತು ಅದ್ರೊಳಗೆ ಒಂದು ಹಾರ್ಮನಿ ಕ್ರಿಯೇಟ್ ಮಾಡೋಕೆ ನೀವು ಸತತ ಪ್ರಯತ್ನ ಪಡ್ತಿರ್ತೀರಿ. ನೀವು ಪೇಷಂಟ್ಲಿ ವರ್ಕ್ ಮಾಡ್ತೀರಿ ರಿಲೇಷನ್ಸ್ ಮೇಲೆ, ಅಂದ್ರೆ ಕರ್ಮ ಬ್ಯಾಲೆನ್ಸ್ ಮಾಡೋಕ್ಕಂತಂದು ಹೇಳಿ. ಯಾಕಂದ್ರೆ ನಿಮಗೆಲ್ಲ ಗೊತ್ತೈತಿ ಯಾವ ಎಲ್ಲ ರಿಲೇಷನ್ಸು ನೀವು ಹೆಂಗೆ ಎಷ್ಟು ಚಂದ ಹ್ಯಾಂಡಲ್ ಮಾಡ್ತೀರಿ ಅಂತಂತಂದ್ರೆ, ನಿಮ್ಗೆ ಅನಿಸ್ತೈತಿ, ಇದು ಆ ಪಾಸ್ಟ್ ಲೈಫದ್ದು ಏನಾದರೂ ಕನೆಕ್ಷನ್ ಇರ್ಬೋದಲ್ಲ. ಸೊ ಅಲ್ಲೇನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಇಲ್ಲಿ ಪ್ರಾಬ್ಲಮ್ ಮತ್ತೆ ನಾ ಕ್ರಿಯೇಟ್ ಮಾಡ್ಕೋಬಾರ್ದು ಅಂತಂದು ಹೇಳಿ ನೀವು ಒಂಥರ ಪೇಷಂಟ್ಲಿ ಹ್ಯಾಂಡಲ್ ಮಾಡೋಕೆ ನೋಡ್ತಿರೋ. ಒಂಥರ ಪೇಷನ್ಸ್ನೂ ಎಕ್ಸಸೈಸ್ ಮಾಡಿದಂಗೆ ಡೈಲಿ ನೀವು ಪೇಷನ್ಸ್ ಮೇಲೆ ಹೆಂಗೆ ಕೆಲಸ ಮಾಡ್ತಿರಲಿ, ಹೆಂಗೆ ಕೆಲಸ ಮಾಡ್ತಿರಲ್ಲ, ನಿಮ್ಗೆ ಹಂಗೆ ನೀವು ಮನುಷ್ಯ ಶಾಂತ ಆಗಕ್ಕೆ ಶುರು ಆಗ್ತೈತಿ, ಸಮಾಧಾನ ಆಗಕ್ಕೆ ಶುರು ಆಗ್ತೈತಿ, ತಾಳ್ಮೆ ಬರ್ತೈತಿ ಮನುಷ್ಯನಲ್ಲೇ. ನೀವು ಆ ಥರದ ಪ್ರವೃತ್ತಿ ಇರುವಂಥ ಮನುಷ್ಯ, ಬೇಸಿಕಲಿ ಜ್ಞಾನಿ. ಯು ನೋ ಹೌ ಟು ಹ್ಯಾಂಡಲ್ ಕಾರ್ಮಿಕ್ ಥಿಂಗ್ಸ್. ಇದ್ರ ಪಾಸ್ಟ್ ಲೈಫ್ ಜೊತೆ ಏನಾದರೂ ಕನೆಕ್ಷನ್ ಇದೆನಾ? ಟೀಚರ್, ಎಸ್. Past life experiences as a teacher or a mentor may make it natural for you to guide and inspire others. How beautiful it is. Sharing your knowledge and wisdom with compassion and empathy. ನಾ ಏನು ಹೇಳಿದ್ದೀನಿ, ಹೋದ ಜನ್ಮದೊಳಗೆ ನೀವು ಟೀಚರ್ ಇರ್ಬೋದು, ಪ್ರೀಚರ್ ಇರ್ಬೋದು,
ಗುರು ಇರ್ಬೋದು, ಮೆಂಟೋರ್ ಇರ್ಬೋದು. ನಿಮ್ಮಲ್ಲಿ ಹೆಂಗೈತಿ ಅಂತಂತಂದ್ರೆ ಅದು ಇನ್ಬಿಲ್ಟ್ ಐತೆ ಅದು ಸಾಫ್ಟ್ವೇರ್. ಸೊ ಇಲ್ಲೇನೂ ನಿಮಗೆ ಗೊತ್ತೈತಿ ಹೆಂಗೆ ಹ್ಯಾಂಡಲ್ ಮಾಡಬೇಕು ನಾ ಅಂತಂದು ಹೇಳಿ. ಯಾಕಂದ್ರೆ ಒಬ್ಬ ಒಳ್ಳೆ ಗೈಡನ್ನು ಸರಿಯಾಗಿ ತನ್ನನ್ನು ತಾನೂ ಗೈಡ್ ಮಾಡ್ಕೋಬೋದಲ್ಲ. ಸೊ ಪ್ರೀವಿಯಸ್ ಬರ್ತದೊಳಗೆ ನೀವು ಟೀಚರ್ ಇದ್ರಿ. ಸೊ ತಾವು ಯಾರೆಲ್ಲ 10 ನಂಬರ್ ಫೈಲ್ ಚೂಸ್ ಮಾಡ್ಕೊಂಡಿದ್ರಿ, ನೀವು ಯಾವ ಥರದ ಪರ್ಸ್ನಾಲಿಟಿ, ಈ ಪರ್ಸ್ನಾಲಿಟಿ ಏನಾದರೂ ಪ್ರೀವಿಯಸ್ ಬರ್ತ್ ಜೊತೆ ಏನಾದರೂ ಕನೆಕ್ಷನ್ ಐತಾ ಇದರದು ಅಂತ ಅನ್ನೋದನ್ನು ನಾವು ನೋಡೋಣ. ಓಕೆ ದಿಸ್ ಈಸ್ ಏಸ್ ಆಫ್ ಸೋರ್ಡ್ಸ್, 4 ಆಫ್ ಪೆಂಟಕಲ್ಸ್ ಆ್ಯಂಡ್ ಮ್ಯಾಜಿಷಿಯನ್. ಓಕೆ, ಆ್ಯಂಡ್ ಹಿಯರ್ ಇಟ್ ಈಸ್ ಅ 3 ಆಫ್ ವಾಂಡ್ಸ್. ನೋಡ್ರಿ, ನೀವು ಸಿ ಯುವರ್ ಇಂಟ್ಯೂಷನ್ ಲೆವೆಲ್ ಈಸ್ ವೆರಿ ಹೈ, ಐ ಟೆಲ್ ಯು. ಆ್ಯಂಡ್ 3 ಆಫ್ ವಾಂಡ್ಸ್ ಅಂತಂದ್ರೆ ನೀವು ಭಾಳ ದೂರದೃಷ್ಟಿ ಉಳ್ಳಂಥವ್ರು. ಅಂದರೆ ನೀವು एक्सपांशन में बिलीव रखने वाले और एक्सपांशन के बारे में हमेशा सोचते रहते हो, ವಿಚಾರ ಮಾಡ್ತಿರ್ತೀರಿ ನೀವು. ಮೆಜಿಷಿಯನ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ನಿಮ್ಮ ಹತ್ರ ಇರೋ ರಿಸೋರ್ಸಸ್ ಯೂಸ್ ಮಾಡ್ಕೊಳ್ಳೋದು. ಮೆಜಿಷಿಯನ್ ಅಂತಂದರೆ ಜೋ ಚಾಹಿಯೆ ವೋ ಕ್ರಿಯೇಟ್ ಕರ್ನೆ ವಾಲ, ಒಳ್ಳೆ ಇಂಟೆನ್ಷನ್ಸ್ಗಳನ್ನು ಹಾಕಿ ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂಥವು, ನ್ಯೂ ಐಡಿಯಾಸ್ಗಳನ್ನು ತೊಗೊಂಬರುವಂಥ ವ್ಯಕ್ತಿ ನೀವು. ನಿಮಗೆ ಏನು ಬೇಕೋ ಅದನ್ನು ನೀವು ಒಳ್ಳೆ ಇಂಟೆನ್ಷನ್ಸಿಂದ ಕ್ರಿಯೇಟ್ ಮಾಡ್ಕೊಳ್ಳುವಂಥ ವ್ಯಕ್ತಿತ್ವ ನಿಮ್ಮದು. ಓಕೆ, ಆಮೇಲೆ 4 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಏನು ನೀವು ತಯಾರು ಮಾಡಿರ್ತಿರಲ್ಲ ಅದ್ರ ಮೇಲೆ ಹಿಡಿತಾನೂ ಇಟ್ಕೊಳ್ಳುವಂಥ ವ್ಯಕ್ತಿತ್ವ. ಗೊತ್ತಾಯ್ತು ನಿಮಗೆ? ಒಳ್ಳೆ ಇಂಟೆನ್ಷನ್ಸ್ ಹಾಕಿ ವಿಷಯಗಳನ್ನು ತಯಾರು ಮಾಡಿ ಅದನ್ನು ತನ್ನ ಹತ್ರ ಇಟ್ಕೊಂಡು ಅದರಿಂದ ಏನಾದರೂ ಸಾಧಿಸಬಲ್ಲಂಥ ವ್ಯಕ್ತಿತ್ವ ನಿಮ್ಮದು. ಅಂದರೆ आपको पता है कि चीज़ों को कैसे समेट कर रखना चाहिए. ಓಕೆ, ಯು ಆರ್ ವೆರಿ ಬ್ರಿಲಿಯಂಟ್ ಪರ್ಸನ್. ಹಾಗೆ ಏನಾದರೂ ಹಾಳಾಗಿ ಹೋಗ್ಲಿಕ್ಕೆ ಅಂತಂದು ಹೇಳಿ ಬಿಡಂಗಿಲ್ಲ, ಭಾಳ ತಲೆ ಯೂಸ್ ಮಾಡ್ತೀರಿ ನೀವು. ನಿಮಗೆ ಗೊತ್ತೈತಿ ಒಳ್ಳೆ ಇಂಟೆನ್ಷನ್ಸ್ದಿಂದ ನಾನು ಏನನ್ನಾದರೂ ಕ್ರಿಯೇಟ್ ಮಾಡಬಲ್ಲೆ ಅಂತಂದು ಹೇಳಿ. ಮ್ಯಾಗ್ನಿಫಿಸಿಯಂಟ್ ಪರ್ಸ್ನಾಲಿಟಿ. ಓಕೆ, dominating nature, your over dominating attitude in past made you loss and family affection and love. ಓಕೆ, ಲಾಸ್ಟ್ ಬರ್ತದೊಳಗೆ ಏನಾಗಿತ್ತು ಅಂತಂತಂದ್ರೆ ಯುವರ್ ಮೇ ಬಿ ಹೌದು. ಮತ್ತು ಯಾಕಂದ್ರೆ ನೋಡಿರಿ, ನೀವು ಇಷ್ಟೆಲ್ಲ ದೂರದೃಷ್ಟಿ ಇರುವಂಥ ವ್ಯಕ್ತಿ, ನೀವು ಏನನ್ನಾದರೂ ಕ್ರಿಯೇಟ್ ಮಾಡ್ಕೋಬಲ್ರಿ ಅನ್ನೋವಂಥ ವ್ಯಕ್ತಿ ಏನಿರ್ತೈತಿ, ನ್ಯಾಚುರಲಿ ಡಾಮಿನೇಟಿಂಗ್ ನೇಚರ್ ಇರ್ತೈತಿ ಅವ್ರ ಹತ್ರ. ಓಕೆ, ಆ್ಯಟಿಟ್ಯೂಡ್ ಇನ್ ಪಾಸ್ಟ್ ಮೇಡ್ ಯು ಲಾಸ್ ಯುವರ್ ಫ್ಯಾಮಿಲಿ ಅಫೆಕ್ಷನ್ ಆ್ಯಂಡ್ ಲವ್. ಬಹುತೇಕ ಈಗ ಹಂಗೆ ಏನಾದರೂ ಇರಬಹುದು. ಸೊ ಈಗ ಏನು ಹೇಳ್ತೈತಿ ಇದು ಪಾಸ್ಟ್ ಲೈಫ್ ಕರ್ಮ ನಿಮಗಂತಂತಂದ್ರೆ, ಈಗ ಏನು ಇಂಟೆನ್ಷನ್ಸ್, ಏನು ಒಳ್ಳೆ ಇಂಟೆನ್ಷನ್ಸ್ ಆಗಿ ಏನನ್ನಾದರೂ ಕ್ರಿಯೇಟ್ ಮಾಡಬಲ್ಲು ಅಂತ ನಿಮ್ಮ ಹತ್ರ ಶಕ್ತಿ ಐತಲ್ಲ, ಅದನ್ನೇ ನಿಮ್ಮ ರಿಲೇಷನ್ಸ್ದೊಳಗೆ ಯೂಸ್ ಮಾಡಿರಿ ಅದನ್ನಂತ. ಓಕೆ, ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.